ಪಶ್ಚಿಮ ಬಂಗಾಳದಲ್ಲಿ ಎನ್ಐಎ ಕಾರ್ಯಾಚರಣೆ, ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೆಫೆ ಬ್ಲಾಸ್ಟ್ ಶಂಕಿತ ಉಗ್ರರು ಅರೆಸ್ಟ್. ಅಬ್ದುಲ್ ಮತೀನ್ ತಾ, ಮುಸಾವಿರ್ ಹುಸೇನ್ ಬಂಧನ. ರಾಜ್ಯದಲ್ಲಿ ನಾಮಿನೇಷನ್ ಭರಾಟೆ ಬಲು ಜೋರು. ಬಳ್ಳಾರಿಯಲ್ಲಿ ಬಸವೇಶ್ವರ ಪುತ್ಥಳಿಗೆ ಶ್ರೀರಾಮುಲು ಮಾಲಾರ್ಪಣೆ. ಇತ್ತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬೃಹತ್ ರ್ಯಾಲಿಗೆ ಸಿದ್ಧತೆ. ಸಹೋದರನಿಗಾಗಿ ಡಿಕೆಶಿ ಮಿಡ್ ನೈಟ್ ಆಪರೇಷನ್, 300ಕ್ಕೂ ಅಧಿಕ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ. ಕುಮಾರಸ್ವಾಮಿ ಆಪ್ತರಿಗೆ ಗಾಳ. ಎಲ್ಲಿದೆ ಬರುತ್ತೆ ಸಿದ್ದರಾಮಯ್ಯ ತವರೂರ ಪ್ರವಾಸ, ಮೈಸೂರು ಚಾಮರಾಜನಗರಲ್ಲೂ ರಣತಂತ್ರ. ಅಹಿಂದ ಮತ ಟಾರ್ಗೆಟ್ ಮಾಡಿ ಸಿಎಂ ಪ್ರಚಾರ. ಇನ್ನು ಬೆಂಗಳೂರು ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ನೇ ಆರೋಪಿಯನ್ನು ಇವತ್ತು ಬಂಧಿಸಿದೆ ಎನ್ಐಎ. ಅದು ಕೂಡ ಪಶ್ಚಿಮ ಬಂಗಾಳದಲ್ಲಿ ಆರೋಪಿಯನ್ನು ಬಂಧಿಸಿದೆ. ಇದು ಬೆಂಗಳೂರು ಕೆಫೆಗೆ ಸಂಬಂಧಪಟ್ಟ ಹಾಗೆ ಈಗಿನ ಲೇಟೆಸ್ಟ್ ರಿಪೋರ್ಟ್. ಬೆಂಗಳೂರು ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣ, ಇಬ್ಬರು ಆರೋಪಿಗಳ ಬಂಧನ ಖಚಿತಪಡಿಸಿದ ಎನ್ಐಎ. ಇಬ್ಬರು ಆರೋಪಿಗಳ ಬಂಧನವನ್ನು ಖಚಿತಪಡಿಸಿದೆ. ಇಬ್ಬರು ಆರೋಪಿಗಳನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಬಳಿ ಸ್ಫೋಟದ ಹಿಂದಿನ ಮಾಸ್ಟರ್ ಮೈಂಡ್ ಮತೀನ್ ತಾಹಾ ಬಂಧನವಾಗಿದೆ. ಬೆಂಗಳೂರು ಕೆಫೆ ಬಾಂಬರ್ ಅರೆಸ್ಟ್. ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು. ಮಾರ್ಚ್ 1ನೇ ತಾರೀಕು ನಡೆದಂತಹ ಬ್ಲಾಸ್ಟ್, ಅದಾದ ನಂತರ ಒಂದೇ ವಾರದಲ್ಲಿ ಕೆಫೆ ಓಪನ್ ಆಗಿತ್ತು. ಆ ನಂತರ ಬ್ಯಾಕ್ ಟು ಬ್ಯಾಕ್ ಎನ್ಐಎ ಅಧಿಕಾರಿಗಳು 4 ಬಂಧಿಸಿದ್ದಾರೆ. ಇದೀಗ 4ನೇ ಆರೋಪಿಯಾಗಿ ನೋಡಿ ಯಾರೆಲ್ಲ ಬಂಧನ ಆಗಿದ್ದು ನೀವು ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ಸುನಿಲ್, 1, 2, 3, 4 ಅಂತಂದರೆ ಯಾರೆಲ್ಲ ಅರೆಸ್ಟ್ ಆದರೂ ಆರಂಭದಿಂದ ಇಲ್ಲಿಯ ತನಕ ಇನ್ನು ಯಾರೆಲ್ಲ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ? ಇದೊಂದು ಕಂಪ್ಲೀಟ್ ಅಂತ ಆಗೋದು ಯಾವಾಗ ಸುನಿಲ್? ಎಸ್ ಜಯಪ್ರಕಾಶ್, ಈ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮೊದಲ ಅರೆಸ್ಟ್ ಆಗಿದ್ದು ಮಾರ್ಚ್ 28ನೇ ತಾರೀಕು. ಮುಜಾಮಿಲ್ ಶರೀಫ್ ಅನ್ನುವಂಥ ಒಬ್ಬ ವ್ಯಕ್ತಿ. ಈತ ಚಿಕ್ಕಮಗಳೂರಿನ ಕಳಸ ಮೂಲದವನು. ಬೆಂಗಳೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅದಕ್ಕೂ ಮೊದಲೊಂದು ಮೆಡಿಕಲ್ ಶಾಪ್ನಲ್ಲೂ ಕೂಡ ಕೆಲಸವನ್ನು ಮಾಡ್ಕೊಂಡಿದ್ದ. ಈತನನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಮಾರ್ಚ್ 28ನೇ ತಾರೀಕು ಅರೆಸ್ಟ್ ಮಾಡಿದರು. ಈತನ ರೋಲ್ ಏನು ಅಂತ ಹೇಳಿದರೆ, ಈ ಒಂದು ಬಾಂಬ್ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಈತ ಮಾಡಿದ್ದ ಅನ್ನುವಂಥ ತನಿಖೆ ವೇಳೆ ಗೊತ್ತಾಗಿದೆ. ಇದಾದ ನಂತರ ಈಗಾಗಲೇ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಂತಹ ಮಾಜ್ ಮುನೀರ್, ಈತನದು ಕೂಡ ಈ ಒಂದು ಕೇಸ್ನಲ್ಲಿ ರೋಲ್ ಇದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿತ್ತು. ಅಂದರೆ ಈ ಒಂದು ಸ್ಫೋಟಕ್ಕೆ ಪ್ಲಾನಿಂಗ್ ಮಾಡುವಂಥದ್ರ ಹಿಂದೆ ಆತನದು ಕೂಡ ಕೈವಾಡ ಇದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿ ಜೈಲಿನಲ್ಲಿದ್ದಂತಹ ಆತನನ್ನು ಬಾಡಿ ವಾರೆಂಟ್ ಮೇಲೆ ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಮಾಡಿದರು. ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತನ ಪಾತ್ರ ಖಚಿತವಾಗಿ ಆತನನ್ನು ಕೂಡ ಈ ಕೇಸ್ನಲ್ಲಿ ಆರೋಪಿ ಅಂತ ಹೇಳಿ ಮಾಡ್ಕೊಂಡಿದ್ರು ಮತ್ತು ಅರೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಇದಾದ ಬಳಿಕ ಇಡೀ ಕೇಸ್ನ ಪ್ರಮುಖ ಆರೋಪಿಗಳಾದಂತಹ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್, ಇವರಿಬ್ಬರಿಗಾಗಿ ಎನ್ಐಎ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ರು. ಇವರು ಬೆಂಗಳೂರಿನಿಂದ ಯಾವ ರೀತಿ ಎಸ್ಕೇಪ್ ಆಗಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಾಗಿತ್ತು. ಅಂದರೆ ತುಮಕೂರು ಹೋಗಿ ಅಲ್ಲಿಂದ ಬಳ್ಳಾರಿ ಹೋಗಿ ಬಳಿಕ ಕಲಬುರಗಿಯವರೆಗೆ ಹೋಗಿರುವಂಥ ಒಂದು ವಿಚಾರ ಕೂಡ ಗೊತ್ತಾಗಿತ್ತು. ನಂತರದ ತನಿಖೆಯಲ್ಲಿ ಅಲ್ಲಿಂದ ಮುಂದಕ್ಕೆ ಅವರಿಬ್ಬರು ಕೂಡ ನೆಲ್ಲೂರು ಕಡೆ ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗಿತ್ತು. ನೆಲ್ಲೂರಿನಿಂದ ಬೇರೆ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿರಲಿಲ್ಲ. ಆದರೆ
ಕೇಂದ್ರ ತನಿಖಾ ಸಂಸ್ಥೆಗಳಾದಂತಹ NIA ಮತ್ತು IB ಇವರಿಬ್ಬರನ್ನ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಿತ್ತು, CCTV ಫುಟೇಜ್ಗಳು ಮತ್ತಿತರ ಮಾಹಿತಿಗಳ ಆಧಾರದ ಮೇಲೆ. ಮತ್ತು ಅಂತಿಮವಾಗಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇವರಿಬ್ಬರು ಕೂಡ ಇದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಗೊತ್ತಾಗಿ ಇವತ್ತು ಬೆಳಗಿನ ಜಾವ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ವಿಚಾರವನ್ನು ಖುದ್ದು NIA ಅಧಿಕಾರಿಗಳು ಕೂಡ ಇದೀಗ ಈ ಒಂದು ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಮತ್ತು ಇವರಿಬ್ಬರು ಕೂಡ ಬೇರೆಯವರ ಹೆಸರಿನಲ್ಲಿ ಅಂದರೆ ನಕಲಿ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಒಂದು ಹೈಡೌಟ್ನಲ್ಲಿ ವಾಸ ಇದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ NIA ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಈಗ ಸದ್ಯಕ್ಕೆ ಈ ಕೇಸ್ನಲ್ಲಿ 4 ಜನರ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಖಚಿತ ಆಗಿರುವಂಥದ್ದು ಮತ್ತು ಅರೆಸ್ಟ್ ಆಗಿರುವಂಥದ್ದು. ಆದರೆ ಇದೆಲ್ಲದರ ಹಿಂದೆ ಮತ್ತೊಬ್ಬ ವ್ಯಕ್ತಿ ಇರುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅದು ಯಾರು ಅಂತ ಹೇಳಿದರೆ ಆತನ ಹೆಸರು ಕರ್ನಲ್ ಅಂತಷ್ಟೇ ಗೊತ್ತು ಅನ್ನುವಂಥದ್ದು ಬಿಟ್ಟರೆ ಆತ ಯಾರು ಅನ್ನೋಂಥದ್ದು ಗೊತ್ತಾಗಿಲ್ಲ. ಆದರೆ ಈ ಟೆರರ್ ಕೇಸ್ಗಳಲ್ಲಿ ಯೂಶುವಲ್ ಆಗಿ ಯಾವ ರೀತಿ ಆಗುತ್ತೆ ಅಂದರೆ ಪ್ರತಿಯೊಂದು ಟೆರರ್ ಕೇಸ್ಗಳ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಅಥವಾ ಒಬ್ಬ ಹ್ಯಾಂಡ್ಲರ್ ಅನ್ನುವಂಥವ್ನು ಇರ್ತಾನೆ. ಆತ ವಿದೇಶದಲ್ಲಿ ಎಲ್ಲೋ ಕುಳಿತುಕೊಂಡು ಈ ಒಂದು ಟೆರರ್ ಆಕ್ಟಿವಿಟಿಗಳನ್ನು ಮಾನಿಟರ್ ಮಾಡುವಂಥದ್ದು ಮತ್ತು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಆದರೆ ಆತ ಯಾರು, ಆತನ ಒರಿಜಿನಲ್ ಐಡೆಂಟಿಟಿ ಏನು, ಇದು ಯಾವುದೂ ಕೂಡ ಗೊತ್ತಾಗಿಲ್ಲ. ಈ ಹಿಂದೆ NIA ಸಲ್ಲಿಸಿರುವಂಥ ಪ್ರತಿಯೊಂದು ಚಾರ್ಜ್ ಶೀಟ್ನಲ್ಲೂ ಕೂಡ ಕರ್ನಲ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಆತ ಯಾರು ಮತ್ತು ಈ ಒಂದು ಕೇಸಿಗೆ ಬೇರೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಈಗ ಇವರಿಬ್ಬರ ಬಂಧನ ಆಗಿರೋದ್ರಿಂದಾಗಿ ಇದರಲ್ಲಿ ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ವಿಚಾರಣೆ ಬಳಿಕ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಜಯಪ್ರಕಾಶ್, ಈಗ ಒಂದು ಕನ್ಫ್ಯೂಷನ್ ಏನು ಗೊತ್ತಾ ಸುನಿಲ್, ಸಾಧಾರಣವಾಗಿ ಈಗ ಒಂದು ರೌಡಿಸಮ್ ಆಗತ್ತೆ ಅಂದಿಟ್ಕೊಳ್ಳಿ, ಒಬ್ಬ ರೌಡಿ ಮತ್ತೊಬ್ಬ ರೌಡಿಯನ್ನು ಕೊಲ್ತಾನೆ. ಆಗ ಏನು ಹೇಳ್ತಾರೆ, ಹಳೆ ವೈಷಮ್ಯ ಏನಾದರೂ ಇದೆಯಾ, ಆತನ ಮೇಲೆ ಕೋಪ ಇತ್ತಾ, ಇದೊಂದು ಬರುತ್ತೆ. ಆಮೇಲೆ ಯಾವುದೋ ರಾಜಕಾರಣಿಗಳ ಕೊಲೆ ಆದಾಗ ಅದಕ್ಕೂ ಫಾರ್ ಎಕ್ಸಾಂಪಲ್ ಈಗ ರಾಜೀವ್ ಗಾಂಧಿ ಅವರ ಕೊಲೆ ಆಯಿತು ಅಂದಿಟ್ಕೊಳ್ಳಿ. ಯಾಕೆಂದರೆ LTT ಅಲ್ಲಿಗೆ ಶಾಂತಿ ಸ್ಥಾಪನೆಗಾಗಿ ಮಿಲಿಟ್ರಿ ಕಳಿಸಿದ್ರು, ಒಂದು ಕಾರಣಗಳಿರುತ್ತೆ, ಯಾವುದಕ್ಕಾದರೂ ಒಂದು ಕಾರಣ ಇರುತ್ತೆ. ಈಗ ಇವರು ಈ ಥರ ಬ್ಲಾಸ್ಟ್ ಮಾಡ್ತಾರಲ್ಲ, ಇವರ ಕಾರಣ ಏನು, ಇವರ ಉದ್ದೇಶ ಏನು, ಏನಾದರೂ ಒಂದು ಬೇಕಲ್ಲ. ಇದು ಭಯೋತ್ಪಾದನೆ ಅನ್ನೋದು ಇದಕ್ಕೆ. ಈಗ ರೈವಲ್ರಿ ಬೇರೆ, ಈಗ ರೌಡಿಗಳ ನಡುವೆ ಅದು ವೈಷಮ್ಯ, ಆ ಕಾರಣಕ್ಕಾಗಿ ಅವನಿರಬಾರ್ದು ನಾನಿರಬಾರ್ದು, ಅವತ್ತು ಅವನು ಹಿಂಗೆ ಮಾಡಿದ್ದಾನೆ ನಾನು ಹಿಂಗೆ ಮಾಡಿದ್ದೀನಿ. ರಾಜಕಾರಣಿಗಳ ವಿಚಾರದಲ್ಲೂ ನಾನೊಂದು ಉದಾಹರಣೆ ಕೊಟ್ಟೆ. ಇವರು ಯಾಕೆ ಮಾಡ್ತಾರೆ, ಇವರ ಉದ್ದೇಶ ಏನು, ಇವರಿಗೆ ಇದರಿಂದ ಬರುವಂಥ ಲಾಭ ಏನು? ಎಸ್ ಜಯಪ್ರಕಾಶ್, NIA ಸಲ್ಲಿಸಿರುವಂತಹ ಪ್ರತಿಯೊಂದು ಚಾರ್ಜ್ ಶೀಟ್ನಲ್ಲೂ ಕೂಡ ಅಂದರೆ ಈ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಕೇಸ್ ಇರ್ಬೋದು ಅಥವಾ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಇರ್ಬೋದು, ಈ ಪ್ರತಿಯೊಂದು ಕೇಸುಗಳಲ್ಲೂ ಕೂಡ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳಿದರೆ ಈ ಬೇರೆ ಬೇರೆ ಟೆರರ್ ಆರ್ಗನೈಸೇಷನ್ಸು ಕರ್ನಾಟಕದಲ್ಲಿರ್ಬೋದು ಅಥವಾ ಭಾರತದಲ್ಲಿರ್ಬೋದು ಭಯೋತ್ಪಾದಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ 2047 ಹೊತ್ತಿಗೆ ಅಂದರೆ 2047 ಅಷ್ಟೊತ್ತಿಗೆ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನುವಂಥದ್ದು ಒಂದು, ಮತ್ತು ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿ ಆ ಮೂಲಕ ಜನರಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸ್ಫೋಟಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು. ಈವನ್ ಇವರಿಗೆ ಟ್ರೈನಿಂಗ್ ಕೊಡುವಂಥ ಟೈಮ್ನಲ್ಲಿರ್ಬೋದು ಅಥವಾ ಇವ್ರನ್ನ ಮೈಂಡ್ ವಾಶ್ ಮಾಡುವಂಥ ಟೈಮ್ನಲ್ಲೂ ಕೂಡ ಈ ಹ್ಯಾಂಡ್ಲರ್ಗಳು ಇದೇ ಒಂದು ಸೂಚನೆಯನ್ನು ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ನಮ್ಮ ಉದ್ದೇಶ ಇರುವಂಥದ್ದು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಉಂಟು ಮಾಡಿ ಆ ಮೂಲಕ ಜನರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು. ಆ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೋಸ್ಕರ ಈ ರೀತಿಯ ಸ್ಫೋಟಗಳನ್ನು ಮಾಡಿರುವಂಥದ್ದು. ಮತ್ತು ಇಲ್ಲಿ ಬೇರೆ ಬೇರೆ ಸಂಘಟನೆಗಳಿದ್ದಾವೆ. ಕರ್ನಾಟಕದ ಮಟ್ಟಿಗೆ ನೋಡೋದಿದ್ರೆ ISIS ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಹೆಸರಿನಲ್ಲಿ ಇಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತು ಅದರ ಹಿಂದೆ ಇರುವಂತಹ ಮೋಟಿವ್ ಒಂದೇ, 2047 ಅಷ್ಟೊತ್ತಿಗೆ ಭಾರತದಲ್ಲಿ ಸಂಪೂರ್ಣವಾಗಿ ಈ ಅಫ್ಘಾನಿಸ್ತಾನ ಅಥವಾ ಬೇರೆ ಯಾವುದಾದ್ರು ಒಂದು ಕಂಟ್ರೀಸಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇದೆ ಅದೇ ರೀತಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು. ಇದು ಖುದ್ದು NIA ಅಧಿಕಾರಿಗಳು ತಮ್ಮ ಚಾರ್ಜ್ ಶೀಟ್ನಲ್ಲಿ ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ಮಾಹಿತಿಯಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.